ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಫೇಸ್ಬುಕ್ ಖಾತೆಯನ್ನು ಪ್ರೊಫೆಷನಲ್ ಮಾಡಿದ್ರೆ ಅಮೌಂಟ್ ಗಳಿಸಬೇಕು. ಅದಕ್ಕೆ ಗಳಿಸಬೇಕು ಅಂದರೆ ಪೇಔಟ್ ಸೆಟ್ಟಿಂಗ್ ಮಾಡಬೇಕು ಮತ್ತು ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಕೂಡ ಮಾಡಬೇಕು. ಎರಡು ಮಾಡಿದ್ರೇ ನಿಮಗೆ ಅಮೌಂಟ್ ಬರುವಂಥ ಬ್ಯಾಂಕಿಗೆ ಜಮಾ ಆಗೋಕ್ಕೆ ನೀವು ಅವೈಲೇಬಲ್ ಆಗ್ತೀರಾ. ಹಾಗಾದರೆ ಹೇಗೆ ಜಮಾ ಮಾಡೋದು ಅಂತಂದರೆ, ನಾನು ಕಂಪ್ಲೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಹೇಳ್ತೀನಿ. ಕಂಪ್ಲೀಟಾಗಿ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ, ಯಾಕಂದರೆ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ಎಲ್ಲಾದರೂ ಸ್ವಲ್ಪ ಇಶ್ಯೂ ಆದರೆ ನಿಮ್ಗೆ ಬರೋದು ತುಂಬ ಇಶ್ಯೂ ಆಗುತ್ತೆ, ಸರಿನಾ? ಮೊದಲಿಗೆ ನಿಮ್ಮ ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಬಂದುಬಿಟ್ಟು ಮಾಂಟೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟಪ್ ಯುವರ್ ಪೇಔಟ್ ಅಕೌಂಟ್ ಅಂತ ತೋರಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿದ್ರಿ ಆಮೇಲೆ ನಿಮ್ಮದು ಹೆಸರು ಅಂದರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ನಲ್ಲಿ ಏನಿದೆ ನೋಡಿ, ಆ ಹೆಸರನ್ನ ಫಿಲ್ ಮಾಡಿ. ಬ್ಯಾಂಕ್ ಅಕೌಂಟು ಪ್ಯಾನ್ ಕಾರ್ಡ್ ಯಾವ್ದ್ರ ಮೇಲಿದೆ. ಓಕೆ, ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ. ನಿಮ್ಮ ಫಸ್ಟ್ ನೇಮ್ ಇತ್ತು, ಲಾಸ್ಟ್ ನೇಮ್ ಸೆಕೆಂಡ್ ನೇಮ್ ಇರಲಿಲ್ಲ ಅಂದರೆ ಫಸ್ಟ್ ನೇಮ್ ಏನಿದೆ ಅದನ್ನೇ ಸೆಕೆಂಡ್ ನೇಮಲ್ಲೂ ಕೂಡ ಸೇಮ್ ಹಾಕಿ, ಸರಿನಾ? ಓಕೆ, ನಾನು ಹಾಕ್ತೇನೆ. ಓಕೆ, ಎರಡರಲ್ಲೂ ಹಾಕಿದ್ದೀನಿ. ಒಂದು ವೇಳೆ ನಿಮ್ಮ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಬೇರೆ ಬೇರೆ ಇದ್ದರೆ ಅದು ಬೇರೆ ಬೇರೆ ಹಾಕಿ, ಸರಿನಾ? ಆಮೇಲೆ ಕೆಳಗಡೆ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕಂಟ್ರಿ ಕೋಡ್ ಕೇಳುತ್ತೆ. ಕಂಟ್ರಿ ಕೋಡ್ ಇಂಡಿಯಾ ಇದ್ದರೆ ಇಂಡಿಯಾನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಮೇಲೆ ನಿಮಗೆ ಟಕ್ ಅಂತ ಔಟ್ ಬರುತ್ತೆ. ನೆಕ್ಸ್ಟು ನಿಮ್ಮ ಕಂಟ್ರಿ ಕೋಡ್ ಕೇಳುತ್ತೆ. ಮತ್ತು ಇಂಡಿಯಾ ಅಂತಿದ್ದರೆ ಇಂಡಿಯಾನೇ ಇಟ್ಟು ಸೆಲೆಕ್ಟ್ ಮಾಡಿ. ಕೆಳಗಡೆ ಬಂದುಬಿಟ್ಟು ಇದರಲ್ಲಿ ಯಾವುದು ಇಡಬೇಕಂದ್ರೆ ಫಸ್ಟ್ ಇಂಡಿವಿಜುವಲ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಬಿಡಿ. ಓಕೆ, ನೆಕ್ಸ್ಟ್ಗೆ ಪ್ರೊಸೆಸ್ ಆಗ್ತಾಯಿದೆ. ಮತ್ತೆ ಕೇಳುತ್ತೆ ಲೆಗನ್ ನೇಮ್ ಏನಿದೆ ಅಂತ. ಅಲ್ಲಿ ನೀವು ಕರೆಕ್ಟಾಗಿ ಏನಿದೆ ಅದು ಹೆಸರು ಕೊಡಿ. ನಾನು ಏನಿದೆ ಅದನ್ನು ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ಪ್ರೈಮರಿ ಅಡ್ರೆಸ್ ಕೇಳ್ತಾ ಇದೆ. ನಾನು ಅಡ್ರೆಸ್ ಎಲ್ಲಿಂದ ಬರುತ್ತೆ ಅಲ್ಲಿಂದ ಕೊಡ್ತೀನಿ. ಅಡ್ರೆಸ್ನ ಫಿಲ್ ಮಾಡಿಕೊಡಿ. ಸಿಟಿ ಕೂಡ ಕೇಳುತ್ತೆ, ಸಿಟಿನ ಫಿಲ್ ಮಾಡಿ. ಸ್ಟೇಟ್ ನಮ್ದು ಯಾವ್ದು ಬರುತ್ತೆ? ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಪ್ ಕೋಡ್ ಅಂತಂದರೆ ನಿಮ್ಮದು ಪಿನ್ ಕೋಡ್ನ ಹಾಕಿ. ನಾನು ಹಾಕ್ತೀನಿ 560086. ಓಕೆ, ನಾನು ಹಾಕಿದ್ದೀನಿ. ನೆಕ್ಸ್ಟ್ ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಫೋನ್ ನಂಬರ್ನ ಹಾಕಿ. ನಾನು ಹಾಕ್ತಾಯಿದ್ದೀನಿ 85. ಓಕೆ, ನಾನು ಫೋನ್ ನಂಬರ್ ಹಾಕಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಬಂದರೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಮೇಲ್ ಅಡ್ರೆಸ್ ಕೇಳುತ್ತೆ, ಅದನ್ನು ಕೂಡ ಹಾಕಿ, ಸರಿನಾ? ಕರೆಕ್ಟಾಗಿ ಹಾಕಿ, ಸರಿನಾ? May 237.com. ಓಕೆ, ನಾನು ಇಮೇಲ್ ಹಾಕಿದ್ದೀನಿ. ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ನಿಮ್ಮದು ಪ್ಯಾನ್ ನಂಬರ್, ಸರಿನಾ? ಅದು ಕೂಡ ಹಾಕಿ. CDPN 1991B. ಓಕೆ, ನೆಕ್ಸ್ಟು ಕೆಳಗಡೆ ಏನು ಹಾಕಬೇಡಿ, GST ನಂಬರ್ ಅಂತ ಕೇಳ್ತಾ ಇದೆ ನೋಡಿ, ಕರೆಕ್ಟಾಗಿ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಕೊಟ್ಬಿಡಿ. ಪ್ಯಾನ್ ನಂಬರ್ ಹಾಕ್ಬಿಟ್ಟು, ಸರಿನಾ? ನೆಕ್ಸ್ಟ್ ಕೊಟ್ಟ ಮೇಲೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ 3 ಕೇಳ್ತಾ ಇದೆ: ಬ್ಯಾಂಕ್ ಟ್ರಾನ್ಸ್ಫರು, ವೈರ್ ಟ್ರಾನ್ಸ್ಫರು, ಲಿಂಕ್ ಯುವರ್ ಪೇಪಲ್ ಅಂತ. ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಅಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ $25 ಜಮಾ ಆದರೆ ನಿಮ್ಮ ಬ್ಯಾಂಕ್ಗೆ ಜಮಾ ಆಗುತ್ತೆ. ಅದೇ ನೀವು ವೈರ್ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ $100 ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ, ಸರಿನಾ? ನೀವು ಅದಕ್ಕೆ ಬ್ಯಾಂಕ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬ್ಯಾಂಕ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಇನ್ನಾರು ಕೇಳುತ್ತೆ. ಓಕೆ, ಇಲ್ಲ ಕರೆಕ್ಟಾಗಿ ಎಲ್ಲನೂ ತೋರಿಸುತ್ತೆ, ಸರಿನಾ? IFSC ಕೋಡ್ ಮಾತ್ರ IFSC ಕೋಡ್ ಹಾಕಿ. IFSC ಕೋಡ್ ಕೇಳ್ತಾ ಇದೆ. B 0
ಕೆಳಗಡೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ಸರಿನಾ? ನಾನು ಹಾಕ್ತಾಯಿದ್ದೀನಿ. 09693 ಓಕೆ. ಒಂದ್ಸಲ ಹಾಕಿದ್ಮೇಲೆ ಕರೆಕ್ಟಾಗಿ IFSC ಕೋಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ನೋಡ್ಕೊಳ್ಳಿ. ಸೊ ಓಕೆ, ನಾನು ನೋಡ್ಕೋತೀನಿ. 09063133130 ಓಕೆ. ಇದು ಕೊಟ್ಟುಬಿಟ್ಟು ನೆಕ್ಸ್ಟ್ ಕೆಳಗಡೆ ಬಂದರೆ ಲಿಂಕ್ ಯುವರ್ ಮೆಥಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸರಿನಾ? ಓಕೆ, ನೆಕ್ಸ್ಟ್ ಪ್ರೊಸೆಸ್ ಬಂತದ್ದು ಕಂಪ್ಲೀಟ್ ಆಯಿತು. ಸೆಕೆಂಡ್ ಪ್ರೊಸೆಸ್ ಅಂದರೆ ಟ್ಯಾಕ್ಸ್ ಇನ್ವಾಯ್ಸ್ನ ನೀವು ಟ್ಯಾಕ್ಸ್ ಆ್ಯಡ್ ಮಾಡೋಕ್ಕಾಗುತ್ತೆ. ಆ್ಯಡ್ ಟ್ಯಾಕ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋ ಕೊಟ್ಬಿಟ್ಟು ಆರ್ ಯು ಆರ್ ಇಮಿಡಿಯೇಟ್ಲಿ ಅರ್ಜೆಂಟ್ ಆಫ್ ನೋ ಅಂತ ಇದನ್ನು ಕೂಡ ಸೆಕೆಂಡ್ ಒನ್ನು ಕೂಡ ನೋ ಕೊಡಿ. ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಕಡೆ ಹೆಸರು ಆದಮೇಲೆ ಕೆಳಗಡೆ ಕಂಟ್ರಿ ಕೋಡ್ ಕೊಡುತ್ತೆ. ನೀವು ಇಂಡಿಯಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ, ಸರಿನಾ? ನಾನು ಇಂಡಿಯಾ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಇಂಡಿಯಾ ಸೆಲೆಕ್ಟ್. ಕೆಳಗಡೆ ಏನು ಮಾಡಬೇಡಿ, ಆಟೋಮೆಟಿಕ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಐ ಹ್ಯಾವ್ GSTS ಅಂತ ಇರುತ್ತೆ. ಅದ್ರ ಮೇಲೆ ಏನೂ ಮಾಡಬೇಡಿ, ಡೈರೆಕ್ಟಾಗಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಮೇಲೆ ಮತ್ತೆ ನಿಮಗೆ ಕಂಟ್ರಿ ಕೋಡ್ ಕೇಳುತ್ತೆ. ಇಂಡಿಯಾ ಸೆಲೆಕ್ಟ್ ಇದೆ, ಅಡ್ರೆಸ್ ಇದೆ, ಆಮೇಲೆ ಸಿಟಿ ಇದೆ, ಆಮೇಲೆ ಎಲ್ಲ ಕರೆಕ್ಟ್ ಇದೆ. ಆಮೇಲೆ ನೆಕ್ಸ್ಟ್ ಕೊಡಿ. ಆಮೇಲೆ ಸೇಮ್ ಅಡ್ರೆಸ್ ಪರ್ಮನೆಂಟ್ ಕುರುಬರಹಳ್ಳಿ ಬೆಂಗಳೂರು ಅಂತಿದೆ, ಅದನ್ನು ನೆಕ್ಸ್ಟ್ ಕೊಡಿ. ಆಮೇಲೆ ಇದರಲ್ಲಿ ಬಂದುಬಿಟ್ಟು ನೀವು ಫಸ್ಟ್ ಒಂದು 0% ಇದೆಯಲ್ಲ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕೊಡಿ. ಕಂಟ್ರಿ ಕೋಡ್ ಬಂದು ಮತ್ತೆ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ, ಸರಿನಾ? ಓಕೆ, ನಾನು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಮೇಲೆ ಐ ಕ್ಲಾರಿಫೈ ದಟ್ ಸಿಗ್ನೇಚರ್ ಅಂದರೆ ನಿಮ್ಮ ಹೆಸರೇನಿದೆ, ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಎರಡೂ ಇದ್ದರೆ ಎರಡೂ ಕೊಡಿ. ಈ ಸಿಂಗಲ್ ಒಂದೇ ಹೆಸರಿದೆ ಅಂದರೆ ಎಷ್ಟೇ, ಈಗ ಕವಿ ಏನಾದರೂ ಒಂದೇ ಹೆಸರಿದ್ದರೆ ಒಂದೇ ಕೊಡಿ. ಇಲ್ಲ ಲಾಸ್ಟ್ ನೇಮ್ ಇರಲಿಲ್ಲ, ಫಸ್ಟ್ ನೇಮೇ ಇದ್ದರೆ ಫಸ್ಟ್ ನೇಮ್ ಒಂದೇನ ಎರಡು ಸಲ ಮಾಡಿ. ಲಾಸ್ಟ್ ನೇಮ್ ಇದ್ದರೆ ಫುಲ್ ನೇಮ್ ಹಾಕಿ. ಸಿಗ್ನೇಚರ್ ಅಂದರೆ ಓಕೆ, ನಾನದ ಹೆಸರನ್ನ ಕೊಟ್ಟು ಬಿಡ್ತೀನಿ. ಇವತ್ತಿನ ಡೇಟ್ನ ಸೆಲೆಕ್ಟ್ ಆಗಿದೆ, ಸರಿನಾ? ಹೆಸರು ಹಾಕಿ ಸಿಗ್ನೇಚರ್ ಬಿಟ್ಟು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟ ಮೇಲೆ ಒಂದು ಫಾರ್ಮ್ ಫಿಲ್ಅಪ್ ಮಾಡಿರೋದನ್ನ ಇದು ಬರುತ್ತೆ ಸಬ್ಮಿಟ್ ಮಾಡೋಕ್ಕೆ, ಸರಿನಾ? ಅದನ್ನ ಐ ಕ್ಲಾರಿಫೈ ಸಬ್ಮಿಟ್ ಫ್ರಾಮ್. ಓಕೆ, ಸಬ್ಮಿಟ್ ಫಾರ್ಮ್ನ ಸಬ್ಮಿಟ್ ಆಯಿತು, ಸರಿನಾ? ಆದಮೇಲೆ ಈಗಿನ ಕಂಪ್ಲೀಟ್ ಮುಗೀತು ಅಷ್ಟೇ. ಓಕೆ, ನೋಡ್ತಾ ಇದ್ದೀರಾ ಟ್ಯಾಕ್ಸ್ ಚೆನ್ನಾಗಿ ಅಪ್ಡೇಟ್ ಬಂದಿದೆ. ಓಕೆ, ಇಲ್ಲಿ ಏನು ಮಾಡಿ ಗೊತ್ತಾ, ಡನ್ ಮಾಡಿ. ಓಕೆ, ಸ್ವಲ್ಪ ಒಂದು ಮಿನಿಟಲ್ಲಿ ನಿಮ್ಮದು ಕ್ಲಿಯರ್ ಆಗಿದೆ ಅಂತ ಫುಲ್ ಇದು ಬರುತ್ತೆ, ಸರಿನಾ? ಈಗ ಆಮೇಲೆ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಕೆಳಗೆ ಬನ್ನಿ. ಕೆಳಗೆ ಬಂದುಬಿಟ್ಟು ನೀವು ಪೇಔಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ತಾ ಇರ್ಬೋದು ಟ್ರಾನ್ಸಾಕ್ಷನ್. ಇಲ್ಲಿ ನಿಮ್ಮ ಬ್ಯಾಂಕನ್ನು ಆಲ್ರೆಡಿ ನಿಮ್ಮ ಬ್ಯಾಂಕ್ದ ಎಲ್ಲನೂ ಅಪ್ಡೇಟ್ ಆಗಿದೆ, ಸರಿನಾ? ಇಲ್ಲಿ ನೋಡ್ತಿರ್ಬೋದು ಇವ್ರದ್ದು ಯಾಕೆ ಈ ಥರ ಆಗಿದೆ ಅಂದರೆ ಸ್ಕ್ರೀನ್ ಮೇಲೆ ಇವರು ಪೇಔಟ್ ಸೆಟ್ಟಿಂಗ್ ಮಾಡಿಲ್ಲ, ಟ್ಯಾಕ್ಸ್ ಇನ್ವಾಯ್ಸ್ ಫಿಲ್ ಮಾಡಿಲ್ಲ. ಅದಕ್ಕೆ ಅವ್ರದ್ದು ಅರ್ನ್ ಮಾಡಿದರೂ ಕೂಡ ಯಾವುದೇ ಕೂಡ ಪೇ ಆಗಿಲ್ಲ. ಯಾಕಂದರೆ ಎಲ್ಲನೂ ಎಕ್ಸ್ಪೈರ್ ಆಗಿದೆ, ನಾಟ್ ಅವೈಲೇಬಲ್ ಪೇಯಬಲ್ ಅಂತ ಬಂದಿದೆ ನೋಡಿ, ಇಷ್ಟೇ.